ಬಸವ ಜಯಂತಿ ಮಹೋತ್ಸವದ ಹಿನ್ನೆಲೆ ಶ್ರೀ ಜಯಬಸವ ತಪೋವನ ವಿಶ್ವಧರ್ಮ ಪೀಠದ ವತಿಯಿಂದ ನಗರದ ಹಿರೇಮಗಳೂರಿನ ಅಂಬೇಡ್ಕರ್ ಸರ್ಕಲ್ನಿಂದ ಶ್ರೀ ವಿಶ್ವಧರ್ಮ ಪೀಠ ಅಂಬಳೆ ರಸ್ತೆ ಉಂಡಾಡಿಹಳ್ಳಿವರೆಗೆ ಬಸವಾದಿ ಶರಣರ ವಚನಗಳ ಪಠಣದೊಂದಿಗೆ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, 12ನೇ ಶತಮಾನದಲ್ಲಿ ಬಸವಣ್ಣನವರು ಮೇಲು ಕೀಳು, ಜಾತಿ ಧರ್ಮ ಹೀಗೆ ನೊಂದವರ ಪರವಾಗಿ ನಿಂತ ಮಹಾನುಭಾವ. ಜಾತಿ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿದ ಬಸವಣ್ಣನವರು ಕ್ರಾಂತಿಯ ಬೀಜವನ್ನು ಬಿತ್ತಿದ ಹರಿಕಾರ. ಕಾಯಕವೇ ಕೈಲಾಸ, ವಸುದೈವ ಕುಟುಂಬಕಂ ಹೀಗೆ ಹಲವಾರು ತತ್ವಗಳನ್ನು ಸಾರಿದ ಮಹಾನ್ ಭಾವನನ್ನು ಇಂದು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು. 12ನೇ ಜಯಂತಿಯನ್ನ ಸರ್ಕಾರನೂ ಮಾಡ್ತಾರೆ. ಎಲ್ಲ ವಿವಿಧ ವೀರಶೈವ ಮತ್ತೆ ಎಲ್ಲ ಮಠಾಧೀಶರು, ಎಲ್ಲ ಧರ್ಮದ ಎಲ್ಲ ಜನಾಂಗದ ಮಠಾಧೀಶರು ಸಹ ಬಸವಣ್ಣನವರ ಜಯಂತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಯಾಕೆ ಅಂತ ಹೇಳಿದ್ರೆ 12ನೇ ಶತಮಾನದಲ್ಲಿ ಬಸವಣ್ಣ ಇರ್ಬೋದು, ಬುದ್ಧ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಇವೆಲ್ಲ ಮಹಾಪುರುಷರು ಒಂದು ಸಮಾನತೆಗಾಗಿ, ಸಮ ಸಮಾಜದ ನಿರ್ಮಾಣಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಮಹಾಪುರುಷರು. ಅವರ ಜಯಂತಿಯನ್ನ ಕೇವಲ ಅವತ್ತು ಜಯಂತಿ ಆಚರಿಸೋದಕ್ಕೆ ಮಾತ್ರ ಸೀಮಿತಗೊಳಿಸದೆ, ಅಥವಾ ಅವರನ್ನ ಯಾವುದೇ ಒಂದು ಧರ್ಮಕ್ಕೆ ಸೀಮಿತಗೊಳಿಸದೆ, ಅವರು ಎಲ್ಲ ಧರ್ಮಕ್ಕೂ ಸೀಮಿತವಾಗಿರ್ತಕ್ಕಂಥ ಮಹಾಪುರುಷರು. ಇವರನ್ನ ಜಯಂತಿಗೆ ಮಾತ್ರ ಸೀಮಿತಗೊಳಿಸದೆ, ಇವರ ವಿಚಾರಧಾರೆಗಳನ್ನ ನಾವು ಅಳವಡಿಸಿಕೊಂಡಿದ್ದೇ ಆದರೆ ಆಗ ಆ ಜಯಂತಿಗೆ ನಾವು ಸಲ್ಲಿಸುವ ಗೌರವವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, 12ನೇ ಶತಮಾನದಲ್ಲಿ ಬಸವಣ್ಣನವರು ನುಡಿದಿರ್ತಕ್ಕಂಥ ಎಲ್ಲ ವಚನಗಳು, ಅವರು ಬರೆದಿರ್ತಕ್ಕಂಥ ಎಲ್ಲ ವಚನಗಳು 12ನೇ ಶತಮಾನಕ್ಕೂ ಪ್ರಸ್ತುತ, ಇವತ್ತು 21-22ನೇ ಶತಮಾನಕ್ಕೂ ಪ್ರಸ್ತುತ. ಈ ಪ್ರಪಂಚ ಎಲ್ಲೆವರೆಗೂ ಇರುತ್ತೆ ಅಲ್ಲಿವರೆಗೂ ಆ ವಚನಗಳು ಪ್ರಸ್ತುತ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸ್ಪಷ್ಟ ಕನ್ನಡದಲ್ಲಿರ್ತಕ್ಕಂಥ ವಚನಗಳು. ನಾವು ಏನ್ಕೊಂಡೇವಂತ ಅಂತ ಹೇಳಿದ್ರೆ, ಬಸವಣ್ಣನವರು ಹುಟ್ಟಿರ್ತಕ್ಕಂಥ ಈ ಒಂದು ಕಲ್ಯಾಣ ನಾಡು, ಕಲ್ಯಾಣ ರಾಜ್ಯದಲ್ಲಿ ನಾವು ಹುಟ್ಟಿದ್ದೀವಲ್ಲ, ಅದು ನಮ್ಮ ಪುಣ್ಯ ಅಂತೇಳಿ ಈ ಸಂದರ್ಭದಲ್ಲಿ ಶ್ರೀ ಜಯಬಸವ ತಪೋವನ ವಿಶ್ವಧರ್ಮ ಪೀಠದ ಪೀಠಾಧ್ಯಕ್ಷರಾದ ಜಯಬಸವಾನಂದ ಸ್ವಾಮೀಜಿಯವರು ಮಾತನಾಡಿ, ಕಾಯಕವೇ ಕೈಲಾಸ ಎಂದು ಮಾನವ ಕುಲಕ್ಕೆ ಸಂದೇಶವನ್ನು ನೀಡಿದ ಬಸವಣ್ಣನವರ ಹುಟ್ಟಿದ ದಿನ ಇಂದು. ಸಮಾಜಕ್ಕೆ ತನ್ನದೇ ಆದ ತತ್ವಗಳ ಮೂಲಕ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಿದ ಮಹಾಸಂತಾನ ಜನ್ಮದಿನವಾದ ಇಂದು ಅದ್ದೂರಿಯಾಗಿ ಬಸವ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಹಿರೇಮಗಳೂರು ರಾಮಚಂದ್ರ, ಪುಷ್ಪಲತಾ, ಜಯ, ಚನ್ನೇಗೌಡ, ಕವಿತಾಂಬಿಕಾ, ರುದ್ರೇಗೌಡ, ಜಗದೀಶ್, ಮಲ್ಲಿಕಾರ್ಜುನ ಸ್ವಾಮಿ ಉಪಸ್ಥಿತರಿದ್ದರು.